ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಸಕ್ರೆ ಸಿಗತ್ತೆ ರೀ, ಅದರಿಂದನೂ ಮಸ್ತ್ ಆಗತ್ತೆ ರೀ ಲಾಡು. ಬಿಸಿ ಸಕ್ರೆನ ಹಾಕ್ಬೇಕ್ರಿ. ಅಂಗಡಿ ಒಳಗೆಲ್ಲ ಸಿಗುತ್ತೆ ರೀ ಅದು ಬಿಸಿ ಸಕ್ರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರ್ರಿ, ಇವತ್ತು ನಾನು ಬೇಸನ್ ಲಾಡು ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡ್ರಿ. ಬೇಸನ್ ಲಾಡುಗೆ ಬೇಕಾಗಿರೋ ಸಾಮಗ್ರಿಗಳು: ಹಸಿ ಕಡಲೆಬೇಳೆ ಹಿಟ್ಟು, ತುಪ್ಪ, ಸಕ್ಕರೆ, 2 ಏಲಕ್ಕಿ ತೊಗೊಂಡಿನಿ ನೋಡ್ರಿ. ಇದೇನು ಬಜ್ಜಿಗೆ ಮಾಡ್ಕೊತಾರಲ್ರಿ ಹಿಟ್ಟು, ಅದ ನೋಡ್ರಿ. ಇದು ಮಾಡೋದು ಹೆಂಗಂತ ನೋಡಂಬರ್ರಿ. ಈಗ ನೋಡ್ರಿ, ಇದು ಸಕ್ಕರೆ ಐತಲ್ರಿ, ನಾನು ಈ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡ್ರಿ. ಈ ಸಕ್ಕರೆ ಒಳಗನ ಇವನ್ನ ಏಲಕ್ಕಿನ ಹಾಕ್ಕೊತೀನಿ ರೀ. ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ಬಿಡ್ತೀನಿ ರೀ. ಇಲ್ಲಪ್ಪ ಅಂತಂದ್ರೆ ಬಿಸಿದ ಸಕ್ಕರೆ ಸಿಗತ್ತೆ ರೀ, ಅದರಿಂದನೂ ಮಸ್ತ್ ಆಗತ್ತೆ ರೀ ಲಾಡು. ಬಿಸಿದ ಸಕ್ಕರೆನ ಹಾಕ್ಬೇಕ್ರಿ. ಅಂಗಡಿ ಒಳಗೆಲ್ಲ ಸಿಗುತ್ತೆ ರೀ ಅದು ಬಿಸಿದ ಸಕ್ಕರೆ ಮಾಡ್ಬೋದು ರೀ. ಬಿಸಿದ ಸಕ್ಕರೆ ಇರಲಿಲ್ಲ ಅಂದ್ರೆ ಇದು ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಬೇಕು ನೋಡ್ರಿ. ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ರೀ. ಅದರೊಳಗೆ ಇದನ್ನ ಏಲಕ್ಕಿ ಹಾಕ್ಕೊತೀನಿ ನೋಡ್ರಿ. ಸಣ್ಣಗೆ ರುಬ್ಬಿನ ನೋಡ್ರಿ. ಬಿಸಿದ ಸಕ್ಕರೆಲಿಂತ ಮಾಡ್ಬೇಕ್ರಿ, ಇನ್ನೂ ಭಾರಿ ಇರ್ತೈತೆ ರೀ ಇದು. ಹಸಿ ವಾಸನೆ ಹೋಗೋದಲ್ರಿ, ಸ್ವಲ್ಪ ಹುರಿತೀನಿ ನೋಡ್ರಿ. ಆಮೇಲೆ ತುಪ್ಪ ಹಾಕ್ಕೊಳನ್ರಿ. ಸ್ವಲ್ಪ ಬಿಸಿ ಅಲ್ರಿ ಇದು. ಹಿಟ್ಟು ಬಿಸಿಯಾಗಿಂದ ತುಪ್ಪ ಹಾಕ್ಕೊಂಡು ಹುರ್ಕೊತೀನಿ ನೋಡ್ರಿ ನಾನು. ನೋಡ್ರಿ, ಹಿಟ್ಟು ಹುರಿದಾದ್ಮೇಲೆ ಇದೇನು ಹಿಟ್ಟು ಸ್ವಲ್ಪ ಬಿಸಿ ಆಗುತ್ತಲ್ರಿ, ಅಲ್ಲಿ ತನಕ ಸ್ವಲ್ಪ ಹುರ್ಕೋಬೇಕ್ರಿ ಇದನ್ನು ಹಿಟ್ಟು. ಈಗ ತುಪ್ಪ ಹಾಕ್ಕೊಂತೀನಿ ನೋಡ್ರಿ. ಸ್ವಲ್ಪ ಹಾಕ್ಕೊಂಡನ ಹುರ್ಕೋಬೇಕ್ರಿ ತುಪ್ಪನ. ಇದೇನು ಅಲ್ಲೇ ಬಿಸಿ ಆಗುತ್ತೆ, ಬಿಸಿಗೆನ ಕರಗತ್ತೆ ರೀ ಇದು ತುಪ್ಪ. ಸ್ವಲ್ಪ ಹಾಕ್ಕೊಂಡನ ಹುರ್ಕೋಬೇಕು ನೋಡ್ರಿ. ಉರಿ ಸಣ್ಣ ಉರಿ ಒಳಗೆ ಇಟ್ಕೋಬೇಕ್ರಿ. ಇದು ಗಂಟೆ ಇರುತ್ತಲ್ರಿ, ಹೊಡಿಬೇಕು ನೋಡ್ರಿ ಇದನ್ನು. ಗಂಟು ಹಂಗೆ ಹುರಿಬೇಡದೆ ಇದನ್ನು. ಅದ್ರೊಳಗೆ ಹಸಿ ವಾಸನೆ ಹಂಗೆ ಇರ್ತೈತೆ ರೀ. ಅದು ಗಂಟು ಹೊಡ್ಕೊಂತನ ಹುರಿಬೇಕ್ರಿ ಇದನ್ನು. ನೋಡ್ರಿ, ನಾ ಯಾವ ಥರ ಗಂಟು ಹೊಡಿತೀನಿ ನೋಡ್ರಿ. ಇದೇ ಥರ ಗಂಟು ಇದು ಮಾಡ್ಕೊಂತ ಹುರ್ಕೋಬೇಕು ನೋಡ್ರಿ.
ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ನೋಡ್ರಿ. ತುಪ್ಪ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಹುರ್ಕೋಬೇಕು ನೋಡ್ರಿ. ಇದನ್ನ ಭಾಳ ಈಸಿ ಐತೆ ನೋಡ್ರಿ ಇದು ಮಾಡೋದು. ಮಾತ್ರ ಯಾವುದೇ ಕರ್ಮಕ್ಕೂ ಜೋರು ಇಡಬಾರ್ದ್ರಿ. ಸಣ್ಣ ಉರಿ ಒಳಗನ ಹುರ್ಕೋಬೇಕು ನೋಡ್ರಿ. ಇದು ಸ್ವಲ್ಪ ಟೈಮ್ ಬೇಕಾಗತ್ತೆ ರೀ ಹುರಿಯೋಕೆ. ಆದಷ್ಟು ಸಣ್ಣ ಉರಿ ಒಳಗನ ಹುರ್ಕೋಬೇಕು ನೋಡ್ರಿ ಇದನ್ನು. ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ನೋಡ್ರಿ. ನೋಡ್ರಿ ಫೈನಲ್ ಆಗಿ ಈ ಥರ ಬಂತು ನೋಡ್ರಿ. ಸ್ವಲ್ಪ ಇದು ಇಷ್ಟ ಅಳಸಿರ್ಬೇಕು ನೋಡ್ರಿ. ಇಷ್ಟಿತ್ತಂದ್ರೆ ಕರೆಕ್ಟ್ ಬರ್ತಾವೆ ನೋಡ್ರಿ ಉಂಡೆ ಎಲ್ಲ ಹುರಿದೈತೆ ನೋಡ್ರಿ ಚಂದಾಗ. ಇನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡನ್ರಿ. ತಣ್ಣಗಾಗಿಂದ ಸಕ್ಕರೆ ಹಾಕೋಣಂತ್ರಿ ಇದಕ್ಕೆ. ನೋಡ್ರಿ ಇದು ತಣ್ಣಗಾಗೈತೆ ನೋಡ್ರಿ. ಈಗ ಅದೇನು ಸಕ್ಕರೆ ಪುಡಿ ಹಾಕ್ಕೊಂತೀನಿ ನೋಡ್ರಿ. ಹಾಕ್ಕೊತೀನಿ ನೋಡ್ರಿ. ಏಲಕ್ಕಿ ಇದ್ರಾಗ ಹಾಕ್ಕೊಂಡಿನಲ್ರಿ. ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಕೈಯಿಂದ ಮಿಕ್ಸ್ ಮಾಡ್ಕೊಂತಿರ್ತಾಳ್ರಿ. ಇದು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದರಲ್ಲೇ ಸರಿಯಾಗಲ್ರಿ. ಚಂದ ಕೈಯಲ್ಲೇ ಮಿಕ್ಸ್ ಮಾಡ್ಬೇಕು ನೋಡ್ರಿ. ನೋಡ್ರಿ ಈ ಥರ ಬರ್ಬೇಕು ನೋಡ್ರಿ. ಈಗ ಒಂದೊಂದು ಉಂಡೆ ಕಟ್ತೀನಿ ರೀ. ಫೈನಲ್ ಆಗಿ ನೋಡ್ರಿ ಈ ಥರ ಬಂದವ ನೋಡ್ರಿ. ಬೇಸನ್ ಲಾಡು ರೆಡಿ ನೋಡ್ರಿ. ಈ ಥರ ರೆಡಿ ಆಗ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಥೇಳಿ ತೋರಿಸ್ತೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ.